ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ ಅಂತರಲೇ. ಇವತ್ತು ಸೋಮವಾರ, ಡೇಟ್ ಬಂದುಬಿಟ್ಟು 4. ಸ್ಲಾಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ಸಾಯಂಕಾಲವರೆಗೂ, ಅಂದರೆ ನೈಟ್ 11 ಗಂಟೆವರೆಗೂ, 4 ಗಂಟೆದೊಂದು ಬಿಟ್ಟು. ಮತ್ತು ನಿನ್ನೆ ಸಂಡೇ ಸ್ಲೋ ಕೆಲಸ ಮಾಡಲಿಲ್ಲ. ನಿನ್ನೆ ಏನಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು, ಆಚೆಗಡೆ ಹೋಗಿದ್ದು, ಅದಕ್ಕೆ ಕೆಲಸ ಮಾಡಲಿಲ್ಲ ಸಂಡೇ. ಹೋದ ವಾರ ಒಂದು 3,300 ರೂಪಾಯಿ ನೋಡ್ತಿದ್ದೆ ಅಷ್ಟೇ. 2 ದಿವಸ ಕೆಲಸ ಮಾಡಿದ್ದೆ ಅನಿಸುತ್ತೆ. ಏನು ಮಳೆ ಬಂದುಬಿಟ್ಟು ಹೋಗ್ಬಿಟ್ಟೈತೆ ನೈಟ್ನಲ್ಲೇನೋ 1-2 ಗಂಟೆ ಮಳೆ ಬಂದಿತ್ತು ಅನಿಸುತ್ತೆ. ನೋಡಿ ಎಲ್ಲ ಕಡೆ ವೆದರು ಫುಲ್ಲು ಚೇಂಜ್ ಇವತ್ತು. ಪರವಾಗಿಲ್ಲ, ಸಖತ್ತೈತೆ ವೆದರ್ ಮಾತ್ರ. ನಾರ್ಮಲ್ ಚಳಿ ಏನು ಸಖತ್ತಾಗೈತೆ. ಹಿಂಗೆ ಇರಲಪ್ಪ ಸಾಯಂಕಾಲವರೆಗೂ, ಬಿಸಿಲು ಬೀಳದೇ ಇರಲಿ. ಬಿಸಿಲು ಬಿದ್ದರೂ ನಾರ್ಮಲ್ ಬಿಸಿಲು ಬರಲಪ್ಪ. ಈ ಬೆಂಗಳೂರಲ್ಲಿ ಮಳೆ ಬಂದರೆ ಗೊತ್ತಲ್ಲ ಹೆಂಗೆ ಟ್ರಾಫಿಕ್ ಆಗುತ್ತೆ ಅಂದರೆ ಫುಲ್ಲು ಟ್ರಾಫಿಕ್ಕು. ನೋಡೋಣ ಇವತ್ತಿಂದ ಅರ್ನಿಂಗ್ಸು ಎಷ್ಟಾಗುತ್ತೆ ಅಂದ್ರೆ ಆಗುತ್ತೆ ನೋಡೋಣ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 25,513 ಕಿಲೋಮೀಟ್ರ್ ಆಗೈತೆ. ನೋಡೋಣ ಸಾಯಂಕಾಲವರೆಗೆ ಎಷ್ಟಾಗುತ್ತೆ. ಅಣ್ಣ ಬಂಡು ಅದೇ ಫೋಟೋ ನೋಡ್ಕೊಂಡು ಬಿಡೋಣ, ಮತ್ತೆ ನೆನಪು ಬರಲ್ವಲ್ಲ ಆಮೇಲೆ ಲೆಕ್ಕ. ಕರೆಕ್ಟಾಗಿ 7 ಗಂಟೆ ಆಗಿತ್ತಲ್ಲಪ್ಪ. ಇನ್ನು 15 ನಿಮಿಷ, ಇನ್ನು ಟೀ ಕುಡಿಬೇಕಲ್ಲ ಬೇರೆ. ಓಪನ್ ಕ್ಯಾಮ್ರಾ ಆ್ಯಕ್ಷನ್. ಮುಸ್ತಫಾ 25,513 ಕಿಲೋಮೀಟ್ರು. ನೋಡೋಣ, ಮತ್ತೆ ನಿಮಗೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಡಾಲರ್ಸ್ ಕಾಲಲ್ಲಿ ಬಂದಿದ್ದೀನಿ, ಇನ್ನೂ ಟೈಮಿಂಗ್ ಆಯಿತು, ಲಾಗಿನ್ ಆಗಿದ್ದೀನಿ. ನೋಡೋಣ, ಫಸ್ಟ್ನೇ ಆರ್ಡ್ರು ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ಅಂತ ತೋರಿಸ್ತವನೆ. ಅದು ಯಾವ ಏರಿಯಾದಲ್ಲಿ ತೋರಿಸ್ತವನೋ ಗೊತ್ತಿಲ್ಲ. ರಿಫ್ರೆಶ್ ಮಾಡಿಬಿಡೋಣ ಗೂಗಲ್ ಮ್ಯಾಪ್ನ ಫಸ್ಟು. ಎಲ್ಲಿ ಎಳಿತಾನೆ ಎಳೀಲಿ, ಬೇಗ ಆರ್ಡ್ರ್ ಕೊಡ್ಲಪ್ಪ ದೇವರೇ. ಟಾರ್ಗೆಟ್ ಮುಗಿಸಪ್ಪ ಸ್ವಲ್ಪ ಬೇಗ. ಏನು ಸರ್ಜ್ ಆಲ್ಮೋಸ್ಟು ಎಷ್ಟು 45% ಅದು ಇದು ಅಷ್ಟೇ ಇರೋದು. ಅದು ಬಿಟ್ಟರೆ ಏನು ಜಾಸ್ತಿನೇ ಇಲ್ಲ. ಸಾಯಂಕಾಲ ಬಂದುಬಿಟ್ಟು 20% ಇದೆ. ಏನು ಮಳೆ ಬಂದರೆ ಅರ್ನಿಂಗ್ಸ್ ಆಗುತ್ತೆ. ಎಲ್ಲರೂ ನಾರ್ಮಲ್ ಗೊತ್ತಲ್ಲ, ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಹೋಗೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಕೊಡ್ತಾನಲ್ಲ ಸುಮ್ಮನೆ ತೊಗೊಳ್ಳೋದು, ಪಿಕಪ್ಪು ಡ್ರಾಪ್ ಮಾಡೋದು. ಎಲ್ಲೋ ಕೊಟ್ಟ ಫಸ್ಟ್ನೇ ಆರ್ಡ್ರು ನಿರಂತರ್ ಕೆಫೆ ಹೌಸ್ 63 ರೂಪಾಯಿ, 45 ರೂಪಾಯಿ ಸರ್ಜಾ. ಎಷ್ಟು ರೂಪಾಯಿ ಇದ್ರೆ ಸರ್ಜ್ ಐತೆ ಇರಿ. ಫುಡ್ಡು ರೆಡಿ ಐತಲ್ಲ. ನಾವು 45 ರೂಪಾಯಿ ಎಕ್ಸ್ಟ್ರಾ ಇರೋದು. ಇದು 45 ರೂಪಾಯಿ ಐತೆ ಎಕ್ಸ್ಟ್ರಾ ಪರವಾಗಿಲ್ಲ, ಬೇಗ ಹೊಡೆಯೋಣ. ಎಲ್ಲೋ ತಿರುಪತಿಗೆ ಬಂದಂಗೆ ಅನಿಸ್ಬಿಡ್ತೈತೆ ನೋಡ್ರಿ. ಇಲ್ಲಿ ಏನು ಸ್ಮೆಲ್ಲು, ದೇವಸ್ಥಾನ, ದೇವ್ರ ಗುಡಿ. 8609 ಡಾಡಾ ಬರೆಯೋದು ಹೋಗೋದು. 8609 ಎಲ್ಲಿ? ಸಂಜಯ್ ನಗರ ಡ್ರಾಪು. ಬರೀ ಹೋಗೋಣ. ಇವತ್ತಿನ ಫಸ್ಟ್ನೇ ಆರ್ಡ್ರು ಡ್ರಾಪ್ ಮಾಡಿದೆ ಇಲ್ಲೇ ಡಾಲರ್ಸ್ ಕಾಲೋನಿ ಅಂತೀನಿ, ಸಂಜಯ್ ನಗರ. ಯಪ್ಪ ದೇವ್ರೆ, 64 ರೂಪಾಯಿ. ಇವಾಗ ಎಲ್ಲಿ IDC ತೋರಿಸ್ತವನೆ, ಆದರೆ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ತೋರಿಸ್ತಾ ಇರೋದು ಮಾತ್ರ ಇದ್ರದ್ದು. ಕರೆಕ್ಟಾಗಿ ಪಿಕಪ್ಪು ಡ್ರಾಪು 9 ನಿಮಿಷಲ್ಲಿ ಮಾಡಿಬಿಟ್ಟೆ. ಪರವಾಗಿಲ್ಲ. ಇವಾಗ ಎಲ್ಲಿ ಬೇಗ ಕೊಡ್ಲಪ್ಪ. ಎಷ್ಟು ಗಂಟೆವರೆಗೂ 45 ಇದೆ ಅಂತ ಗೊತ್ತಿಲ್ಲ. ಅವ್ನು ತೋರಿಸ್ತಾನೆ ಅಂದರೆ 8 ಗಂಟೆವರೆಗೂ ಇರ್ಬೇಕು ಅನ್ಸುತ್ತೆ. 8 ಗಂಟೆ ಮೇಲೆ ತೋರಿಸಿರೋದು. 10 ಗಂಟೆವರೆಗೂ 45% ಸರ್ಜ್ ಅಷ್ಟೇ. ಎಷ್ಟಿದೆ ಅಂತ ಗೊತ್ತಿಲ್ಲ. ಎಷ್ಟು ಕೊಡ್ತಾನೆ ಅಂತ ಕೊಡಲಿ. ಇವಾಗ 2ನೇ ಆರ್ಡ್ರು ಡ್ರಾಪ್ ಮಾಡಿದೆ. ಇಲ್ಲಿ ಬ್ರಾಹ್ಮಿಣ್ ಸೂಪರಿಂದ ಇಲ್ಲಿ RT ನಗರ ಬಸ್ ಡಿಪೋ ಬ್ಯಾಕ್ ಸೈಡ್ ಕೊಟ್ಟಿದ್ದ. ಅದನ್ನು ಡ್ರಾಪ್ ಕೊಟ್ಟೆ. ಅದಕ್ಕೆ 64 ರೂಪಾಯಿ ಕೊಟ್ಟಿದ್ದ. ಟೋಟಲು 128 ರೂಪಾಯಿ ಆಗೈತೆ ಅರ್ನಿಂಗ್ಸು. ನೋಡೋಣ. ಇನ್ನೂ ಇವಾಗ ಕೆಫೆ ಅಹಮದಾಬಾದ್ ಹತ್ರ ಇದ್ದೀನಿ. ಇಲ್ಲಿ ರೋಡ್ ಹತ್ರ, ಮೇನ್ ರೋಡ್ ಹತ್ರ ಹೋಗ್ಬೇಕು ಇವಾಗ. ಎಲ್ಲರೂ ಸಂಜಯ್ ನಗರ 80 ಫೀಟ್ ರೋಡ್ ಕಡೆ ಹೋಗ್ಲಾ ಅಂತ ಇದ್ದೀನಿ. ಯಾವ ಕಡೆ ಕೊಡ್ತಾನಂತ ಗೊತ್ತಿಲ್ಲ. ಎಲ್ಲಿ ಕೊಟ್ಟರು ಹೋಗಲೇಬೇಕು. ಏನೋ 45 ಐತೆ ಇವಾಗ ಸದ್ಯಕ್ಕೆ. 8 ಗಂಟೆವರೆಗೂ 2 ಆಗಿದೆ. ಇನ್ನೊಂದು ಅರ್ಧ ಗಂಟೆ ಐತಲ್ಲ, ಇನ್ನೊಂದು 2 ಗಂಟೆ ಅಂತ ನೆಕ್ಸ್ಟು. ಇವಾಗ 7:37 ಗಂಟೆ ಆಗಿದೆ. ಅಷ್ಟರಲ್ಲಿ ಒಂದು 20 ನಿಮಿಷದಲ್ಲಿ 2 ಆರ್ಡ್ರ್ ಹೊಡೆದೆ. ಲೋಕಲ್ ಕೊಟ್ಟಿದ್ನಲ್ಲ, ಅದಕ್ಕೆ ಬೇಗ ಆಯಿತು. ಇದೇ ನೋಡ್ರಿ ಕೆಫೆ ಅಹಮದಾಬಾದ್. ಅದು ಅಮುದಮ್ಮ ಯಾವುದೋ ಒಂದು. ನೋಡೋಣ, ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ, ಇವಾಗ ಒಂದು 4 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಂದರೆ ಈ ರೀತಿ ತೋರಿಸಿ ಬಿಡೋಣ. 258 ರೂಪಾಯಿ ಅರ್ನಿಂಗ್ ಆಗಿದೆ. 1 ಅವರ್ ಆಯಿತು. 4 ಆರ್ಡ್ರಲ್ಲಿ 45 ರೂಪಾಯಿ ಎಕ್ಸ್ಟ್ರಾ ಆಯ್ತಲ್ಲ, ಅದಕ್ಕೆ ಆಗಿರೋದು. ಇಲ್ಲಾರ ಅದನ್ನಾದರೂ ಎಲ್ಲಾಗ್ತೈತೆ. ಇವಾಗ ಪರ್ಸೆಂಟೇಜ್ ಬರೀ 40% ಇದೆ. ಇವಾಗ 20 ರೂಪಾಯಿ ಆರ್ಡ್ರ್ ಕೊಟ್ಟುಬಿಟ್ಟವನೆ. ಪಿಕಪ್ ಅಲ್ಲೇ ಡ್ರಾಪ್ ಅಲ್ಲೇ. ಕಣ್ಣಲ್ಲಿ ಏನೋ ಬಿತ್ತಪ್ಪ ಇದಂತಲೇ ನಾವು ನಮ್ಗೆ ಗಾಡಿ ಹೊಡಿಬೇಕಾರೆ. ಇದು ಸಿಗ್ತೀನಿ. 4780 ಇಲ್ಲಿ ನೋಡಿ ಸ್ನೇಹಿತರೆ, ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ನಡ್ಕೊಂಡೋಗಿ ಡ್ರಾಪ್ ಕೊಟ್ಬಿಡ್ತೀನಿ. ಯಾಕೆ ಹೇಳಿ, 2ನೇ ಬಿಲ್ಡಿಂಗೇ ಬ್ಯಾಕ್ ಸೈಡು. ಫಸ್ಟ್ ಟೈಮ್ ಈ ಥರ ನಂಗೆ ಬಿದ್ದಿರೋದು. ಇಷ್ಟು ಹತ್ರ ನಡ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಕೊಡ್ತಾಯಿದ್ದೀನಿ ಅಲ್ಲಿ ಹೋಟೆಲಿಂದ. ಎಂಥ ಕಸ್ಟಮರ್ ಇರಬೇಕಂದ್ರೆ
ಏನು ಮಾಡೋಕ್ಕಾಗಲ್ಲ. ಆ ಕಡೆನಾ ಇಲ್ಲಿಂದ ಇಲ್ಲೇ ಆರ್ಡ್ರ್ ಮಾಡೋರಲ್ಲಪ್ಪ. ತಗೊಳ್ಳಿ. ಏನು ಮೇಡಮ್ ಇಲ್ಲೇ ಪಕ್ಕದಲ್ಲೇ ಇದ್ಕೊಂಡು ಆರ್ಡ್ರ್ ಅಲ್ಲ. ಏನು ಇಷ್ಟೊಂದು ಜನನೂ ಸೊಂಬೇರಾಗಿಬಿಟ್ಟಾರ ಅಂದರೆ ಏನು ಮಾಡ್ತೀರಾ ಅಪ್ಪ. ನೋಡ್ರಿ ಆ ಹೋಟೆಲು ಇಲ್ಲಿ ಡ್ರಾಪು 20 ರೂಪಾಯಿ ಅಷ್ಟೇ. ಇರಿ ಸಿಗ್ತೀನಿ ಮತ್ತೆ. ಇವಾಗ ಟೈಮು ಒಂದು 10 ಗಂಟೆ ಆಗಕ್ಕೆ ಬಂದಿರೋದು. ಇನ್ನೂ 3 ನಿಮಿಷ ಇದೆ 10 ಗಂಟೆಗೆ. 2 ಆರ್ಡ್ರ್ ಕೊಟ್ಟಿರೋದು ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ ಸಾಕರ್ ನಗರಿಂದ. ಅಣ್ಣ 4416 ಇದೊಂದು ಆರ್ಡ್ರು. ಇದನ್ನು ಪಿಕಪ್ ಮಾಡ್ಕೊಳ್ಳೋಣ ಫಸ್ಟು. 7852 ಇನ್ನೊಂದು ಆರ್ಡ್ರ್ ಇದೆ. 0249 8097 ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸ್ತೀನಿ ರೀ. ಇದುವರೆಗೂ ಅರ್ನಿಂಗ್ಸ್ ಆಗಿರೋ 478. 10 ಆರ್ಡ್ರ್ ಇವು 2 ಆರ್ಡ್ರ್ ಕೊಟ್ಟರೆ 12 ಆರ್ಡ್ರ್ ಮಲ್ಟಿ ಆರ್ಡ್ರ್ ಎಲ್ಲೆಲ್ಲಿ ಕೊಟ್ಟವನಂದರೆ ಒಂದು ದೊಡ್ಡ ಬಾಂಬ್ಸ್ ಅಂದ್ರೆ ಒಂದು ಜಾಳಹಳ್ಳಿ ವಿಲೇಜು. ಇಲ್ಲಿ ನೋಡಿ ಸ್ನೇಹಿತರೆ, 2 ಸಲ ಆವಾಗಲೇ ಜಾಳಹಳ್ಳಿ ಝೋನ್ ಬೇಡ ಅಂತ ಹಾಕಿದ್ದೀನಿ. ಇದು 2ನೇ ಸಲ ಮತ್ತೆ ಬೂಸ್ಟ್ ಮೂವ್ ಮಾಡ್ತಾನೆ ಈ ಝೋನಲ್ಲಿ. ಯಾರಿಗೆ ಬೇಕು ಇಲ್ಲಿದು. ಇನ್ನೂ 10 ಆರ್ಡ್ರ್ ಬೇಕು ಫಸ್ಟ್ ಟಾರ್ಗೆಟ್ಗೆ. ಟೈಮಿಂಗ್ಸು 10:42 ಗಂಟೆ ಆಗಿದೆ ಇವಾಗ ಟೈಮು ಒಂದು 12 ಗಂಟೆ ಆಗಿದೆ. ಇದುವರೆಗೂ ಅರ್ನಿಂಗ್ಸು ಎಷ್ಟಪ್ಪ ಸರಿ ಆರ್ಡ್ರ್ ಒಂದು 16 ಆರ್ಡ್ರ್ ಹೊಡೆದಿದ್ದೀನಿ. 673 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆಲ್ಮೋಸ್ಟ್ ಒಂದು 5 ಅವರ್ ಆಗಕ್ಕೆ ಬಂದೈತೆ ಟೈಮಿಂಗು. ಒಂದು ಆರ್ಡ್ರ್ ಬೇರೆ ಕ್ಯಾನ್ಸಲ್ ಆಗಿರೋದು. ಪೋಲಾರ್ ಬೀರು ಯಾವುದು ಗಂಗಮ್ಮ ಸರ್ಕಲ್ ಹತ್ರ ಅದು ಇನ್ನೂ ಓಪನ್ ಆಗಿರಲಿಲ್ಲ, ಅದು ಕ್ಯಾನ್ಸಲ್ ಒಂದಾಯಿತು. ಅಲ್ಲಿಂದ ಮತ್ತೆ ಫ್ರೆಶ್ ಮೆನುವಿಂದ ಆರ್ಡ್ರ್ ಕೊಟ್ಟ. ಫ್ರೆಶ್ ಮೆನು ಕೊಟ್ಟು ಆಮೇಲೆ ತಿಂಡಿಗಳು ತಲುಪಕಟ್ಟೆ. ಆಮೇಲೆ ಲೇನ್ಸ್ ಬರ್ಗರಿಂದ ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಇವಾಗ 12 ಆಗಿದೆ ಮಧ್ಯಾಹ್ನ. ಏನು ಬಿಸಿಲು ಸಿಕ್ಕಾಪಟ್ಟೆ ಬಿಟ್ಟು ಬಿದ್ದೈತೆ. ನೋಡೋಣ ಇನ್ನೂ ಎಷ್ಟಪ್ಪ ಆರ್ಡ್ರ್ ಹೊಡಿಬೇಕಂದ್ರೆ 16 ಅಂದರೆ ಇನ್ನೂ ಆಲ್ಮೋಸ್ಟು 9 ಆರ್ಡ್ರ್ ಹೊಡಿಬೇಕಾಗತ್ತೆ ಅನಿಸುತ್ತೆ ನಾನು. ಸಾರಿ 7 ಆರ್ಡ್ರು. ಇನ್ನೂ 7 ಆರ್ಡ್ರ್ ಹೊಡಿಬೇಕು. ಇವಾಗ ಟೈಮು 1:30 ಗಂಟೆ ಆಗಿರೋದು. ಆಲ್ಮೋಸ್ಟು 785 ಅರ್ನಿಂಗ್ಸ್ ಆಗಿದೆ. ಯಾಕೋ ನೆಟ್ವರ್ಕ್ ಹೋಯಿತು. ರೀ 8391 ಸರ್ 8391 ಮಲ್ಲೇಶ್ವರಮು ಇದರಲ್ಲಿದ್ದೀನಿ. ಪಿಕಪ್ ಆಗಿದೆ. ಓಕೆ ನೋಡಿರಿ ಎಷ್ಟು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ತಾರೆ. ಒಂದೊಂದು ರೆಸ್ಟೋರೆಂಟಲ್ಲಿ ಈ ಥರ ಮಾತಾಡೋಲ್ಲ. ನೋಡೋಣ ಇವಾಗ ಇಲ್ಲಿ ಡ್ರಾಪು ಇದು ಕೊಟ್ಟಿರೋದು ರಾಮಯ್ಯ ಸಿಗ್ನಲ್ಗೆ. ಇದು ತೋರಿಸ್ತೀನಿ. ಅನುಗ್ರಹ ರಾಮಯ್ಯ ಸಿಗ್ನಲು. ಇವಾಗ ಇದು ಕಸ್ಟಮರ್ದು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಟ್ಟಿದ್ದೀನಿ. ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾರೆ. ಇದು ಅಡ್ರೆಸ್ ನೋಡಿ, ಇದು ಅಡ್ರೆಸ್ ಕರೆಕ್ಟ್ ಇದೆ. ಈ ಅಡ್ರೆಸ್ಸು ಕರೆಕ್ಟಾಗಿರೋದು. ಡಿಸಿಷನ್ ಬಾಕ್ಸ್ ಇನ್ವೆಷನ್ ಪ್ರೈವೇಟ್ ಲಿಮಿಟೆಡು. ಒಳಗಡೆ ಅಲಾವಿಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಟ್ಟಿದ್ದೀನಿ. ಅವ್ರು ಕಾಲ್ ಪಿಕ್ ಬೇರೆ ಮಾಡ್ತಾಯಿಲ್ಲ. ಅಣ್ಣ ಅವ್ರ ನಂಬರ್ ಇದೆ ನಿಮ್ಮ ಹತ್ರ? ಪರ್ಸ್ನಲ್ ನಂಬರ್ ಇದೆಯಾ? ಕಂಪ್ನಿ ನಂಬರ್ ಬರ್ತಾರೆ, ಕಾಲ್ ಪಿಕ್ ಮಾಡ್ತಾಯಿಲ್ಲ ಅವರು. ಅದಕ್ಕೆ ಯಾಕಂದ್ರೆ ಒಂದ್ಸಲ ಕಾಲ್ ಅವರು ನಾಟ್ ವಿಷಲ್ ಹಾಕಿಬಿಡ್ತಾರೆ ಅನ್ನೋ ನಂಬರು. ಡಿಸಿಷನ್ ಬಾಕ್ಸ್ ಇನ್ವೆಸ್ಟೇಷನ್ ಇದೆ ಅಲ್ವಾ? ಹಾಂ ಅದಕ್ಕೆ ವಿವೇಕ್ ಅಂತ ಇದ್ದಾರಲ್ಲ, ಅವ್ರು ಕಾಲ್ ಪಿಕ್ ಮಾಡ್ತಾರಲ್ಲ ಅದಕ್ಕೆ. ಇಲ್ಲ ನಿಮ್ಮ ಹತ್ರ ಇದ್ರೆ ನೀವು ಫೋನ್ ಮಾಡಿ ಕೇಳಿ, ಈ ಥರ ಊಟ ಕೊಟ್ಟಿದ್ದೆ ಅಂತ ಹೇಳಿ ಅಂತ. ಹಾಂ ಒಳಗಡೆ ಅಲಾವು ಬೇರೆ ಇಲ್ಲ ಅಂತ ಹೇಳ್ತೀರಾ? ನೋಡಿ ಬಿಡಿ ಮತ್ತೆ ಬರಬೇಕಲ್ಲ ಕಾಲ್, ನಮಗೆ ಕನ್ಫರ್ಮೇಷನ್ ಬೇಕಲ್ಲ ಅದಕ್ಕೆ. ಮತ್ತು ಅವ್ರು ಕೊಟ್ಟಿಲ್ಲ ಟಿಕೆಟ್ ರೈಸ್ ಮಾಡಿದ್ರೆ ತುಂಬ ಸರಿ ಆಗಿದೆ ನಮಗೆ. ಇಲ್ಲ ಹಾಗೆ ಕಾಲ್ ಪಿಕ್ಕೆ ಹೋಗ್ತಾಯಿಲ್ಲ ಅವ್ರಿಗೆ, ಕಾಲ್ ಹೋಗ್ತಾಯಿಲ್ಲ ಅಂತ ಹೇಳ್ತಾ ಇರೋದು ನಾನು. ಕೊಡಿ ಹಾಗಾದ್ರೆ ಫುಡ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ ನಾನು. ಪರವಾಗಿಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ. ಇವ್ರು ಯಾರು ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾಯಿಲ್ಲ, ನಾವೇನು ಮಾಡೋಕ್ಕಾಗುತ್ತೆ. ಸುಮ್ಮನೆ ಕಾಲು ಕ್ಯಾನ್ಸಲ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ, ನಮಗೇನಿಲ್ಲ. ಆಮೇಲೆ ಅದು ಇದು ಇಶ್ಯೂ ಆದ್ರೆ ನಮಗೆ ಬಂದುಬಿಡುತ್ತೆ. ಅವ್ರು ಟಿಕೆಟ್ ರೈಸ್ ಮಾಡ್ತಾರೆ, ನಮ್ಗೆ ಬಂದಿಲ್ಲ ಅಂತ ಫುಡ್ನ. ಟಿಕೆಟ್ ರೈಸ್ ಮಾಡ್ತೀನಿ. ಎಷ್ಟು ಸಲ ಕಾಲ್ ಹೋಗುತ್ತೆ ನೋಡೋಣ. ಏನು ನೋಡಿ, ಹಾಂ ಕಸ್ಟಮರ್ ಇಸ್ ನಾಟ್ ರೀಚಬಲ್ ಅಂತ ಇದನ್ನಿರುತ್ತೆ. ಟಿಕೆಟ್ ರೈಸ್ ಮಾಡ್ತಾಯಿದ್ವಿ, ಅವ್ರ ಕಾಲ್ ಹೋಗ್ತೈತೆ ಹಾಗೆ. ನೋಡೋಣ ಎಷ್ಟು ಸರಿ ಕಾಲ್ ಹೋಗುತ್ತೆ. ಸುಮ್ಮನೆ ಆಮೇಲೆ ಅವರು ಏನು ಮಾಡ್ತಾರೆ ಗೊತ್ತಾ, ನನಗೆ ಫುಡ್ಡೇ ಬಂದಿಲ್ಲ ಅಂತ ಅಂದ್ಕೊಂಡು ಅವರು ಟಿಕೆಟ್ ರೈಸ್ ಮಾಡಿದ್ರೆ ನಮ್ಮದು ಐ ಡಿ ಬ್ಲಾಕ್ ಆಗಿಬಿಡುತ್ತೆ. ಹಾಂ ಅದಕ್ಕೆ ಸುಮ್ಮನೆ ಯಾವ ತಲೆನೋವು ಬೇಡ. ಇದು ನೋಡಿ ಎಷ್ಟು ಸರಿ ಆದರೂ ತೊಗೊಳುತ್ತೆ. ಇಲ್ಲಿ ನೀವು ನಮಗೆ ಬಿಡೋಲ್ಲ ಅಂತ ಹೇಳ್ತೀರ ಒಳಗಡೆ. ಆನ್ಲೈಬಲ್ ಮಾರ್ಕ್ ಹಾಕಿಬಿಡ್ತೀನಿ. ಇರಿ ಸಿಗ್ತೀನಿ, ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಸ್ನೇಹಿತರೆ ಇಲ್ಲಿ 12:50 ಗಂಟೆ ಆಗಿದೆ. ಯಾರಪ್ಪ ಕಸ್ಟಮರ್? ನಿಮ್ದಾ?
ಬರೋಕ್ಕೂ ಹಿಂದೆ ಮುಂದೆ ನೋಡ್ತಾರಪ್ಪ. ತೊಗೊಳ್ಳಿ. ಟ್ಯಾಂಕ್ಸ್ ಆದ್ರೆ ಹೇಳಮ್ಮ ಒಂದು ಹೆಂಗೆ ಹೋಗ್ತಾವೆ ನೋಡಿ. ಟ್ಯಾಂಕ್ಸಸ್ ಅದು ಕೇಳಲ್ಲ, ನಮಗೆ ಎದಕ್ಕೆ ಬೇಕು, ಅವ್ರು ಕಾಸು ಕೊಟ್ಟವ್ರು ಅಂತ ಅಂದ್ಬಿಡ್ತಾರೆ. ನೋಡ್ರಿ ಸ್ನೇಹಿತರೆ, ಫಸ್ಟ್ ಟಾರ್ಗೆಟ್ ಅಂತೂ ಹಂಗೂ ಹಿಂಗೂ ಮಾಡಿ ಮುಗಿಸಿದೆ. ಏನಾದರೂ ಆಗಲಿ ಒಂದು 900 ರೂಪಾಯಿ ಅರ್ನಿಂಗ್ಸ್ ಆಯಿತು. ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. ಇವಾಗ ಟೈಮ್ಸು 3 ಗಂಟೆವರೆಗೆ ಸರ್ಜ್ ಐತೆ. ಇನ್ನೂ ಮತ್ತೆ ಸಿಗ್ತೀನಿ ಇವಾಗ ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ ಸ್ನೇಹಿತರೆ. ಇವಾಗ ಟೈಮು ಎಷ್ಟು ಇವಾಗ 8:15 ಆಗಿರೋದು ಟೈಮಿಂಗ್ಸು. ಆಲ್ಮೋಸ್ಟ್ ವಿಡಿಯೋ ಮಾಡ್ತಿಲ್ಲ, ಮಳೆ ಬರ್ತೈತೆ ಹಣ್ಣಿ. ನೋಡಿ 150 ರೂಪಾಯಿ ಕೊಟ್ಟಿರೋದು ಇದಕ್ಕೆ. ಇದುವರೆಗೂ ಅರ್ನಿಂಗ್ಸು 1374 ಪ್ಲಸ್ 60. ಇನ್ನು 4 ಆರ್ಡ್ರ್ ಹೊಡಿಬೇಕಾಗಿತ್ತೆ. ಆವಾಗಿಂದ ಬರೀ ನಾನು 3 ಆರ್ಡ್ರ್ ಹೊಡೆದಿದ್ದೀನಿ. ಬೇಕಾಗಿರೋದು 7-8 ಆರ್ಡ್ರ್ ಬೇಕಿತ್ತು. 7 ಗಂಟೆ 7:20 ಆಮೇಲೆ 7:41 8:25 ಡ್ರಾಪ್ ಕೊಟ್ಟಿದ್ದೀನಿ. ನೋಡೋಣ ಇವಾಗ 1374 ಪ್ಲಸ್ 60. ಇನ್ನು ಆಲ್ಮೋಸ್ಟ್ ಒಂದು 4 ಆರ್ಡ್ರ್ ಬೇಕಾಗಿತ್ತೆ. ಮತ್ತು ನಿಮಗೆ ಸಾಯಂಕಾಲ ಲಾಸ್ಟಲ್ಲಿ ಸಿಗ್ತೀನಿ ಸ್ನೇಹಿತರೆ. ಬೆಳಗ್ಗೆ ಬಂದುಬಿಟ್ಟು 25,513 ಕಿಲೋಮೀಟ್ರ್ ಆಗಿತ್ತು. ಇವಾಗ ಎಷ್ಟು ಕಿಲೋಮೀಟ್ರ್ ಅದು ಫೋಟೋ ಹೊಡ್ಕೊಂಡಿದ್ದು ಮಳೆ ಬಂದಿತ್ತಲ್ಲ. 25,513 ಮೈನಸ್ಸು ಇವಾಗೊಂದು ಫೋಟೋ ಹೊಡ್ಕೊಂಡು ಬಂದಿದ್ದೆ ಬರ್ಬೇಕಾರೆ 25,688 175 ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಅಂದರೆ 1,592 ಪ್ಲಸ್ಸು 180 ಪ್ಲಸ್ಸು 500 ರೂಪಾಯಿ ಇನ್ಸೆಂಟಿವ್. ಸರಿ 500 ರೂಪಾಯಿ ಇನ್ಸೆಂಟಿವ್. ಟೋಟಲ್ ಇವತ್ತಿಂದ ಅರ್ನಿಂಗ್ಸು 2,272 175 ಕಿಲೋಮೀಟ್ರಿಗೆ ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ನೋಡ್ಬೋದು. 37 ಆರ್ಡರು 12 ಅವರ್ 32 ನಿಮಿಷ ಕೆಲಸ ಮಾಡಿದ್ದೀನಿ. ಮಳೆ ಇತ್ತಲ್ಲ ಅದಕ್ಕೆ ಫುಲ್ ಅಂದರೆ ಫುಲ್ ಮಳೆನೇ ಐತೆ ಎಲ್ಲ ಕಡೆ. ಈ ಕಡೆ ಇದ್ದರೆ ಮಳೆ, ಆ ಕಡೆ ಇರಲ್ಲ, ಆ ಕಡೆ ಇದ್ದರೆ ಈ ಕಡೆ ಇರಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ.